ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಮಾರ್ನಿಂಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ತಮ್ಮ ಹಾಗೆ ತಮ್ಮನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳಿ. ಅವರು ಮಧ್ಯಾಹ್ನ ಹಂಗೆ ಹೊರಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅವ್ರಿಗೂ ಟಿಫನ್ ಎಲ್ಲ ಮಾಡಿಕೊಟ್ಟು, ನಾನು ಮನೆ ಕೆಲಸ ಎಲ್ಲ ಏನೇನಿದೆಯೋ ಅದೆಲ್ಲ ಪೆಂಡಿಂಗ್ ಇರೋದೆಲ್ಲ ಮುಗಿಸ್ಕೊಂಡು ಅವ್ರ ಜೊತೆನೆ ನಾನು ಹೊರಡ್ತಾ ಇದ್ದೀನಿ. ಯಾಕೆ ಹೊರಡ್ತಿದ್ದೀನಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನಮ್ಮೂರಲ್ಲಿ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ. ಅದಕ್ಕೆ ನಾವು ಬೆಳಗ್ಗೆ ಹೊರಡೋಕ್ಕಾಗಿಲ್ಲ ಅಂತೇಳಿ ಆಲ್ಮೋಸ್ಟ್ ಒಂದು 2 ಗಂಟೆ 3 ಗಂಟೆಗೆ ಹೊರಟ್ವಿ. ಆದ್ರೂ ನೋಡಿ ನನ್ನ ತಮ್ಮನ ಜೊತೆ ಬರುವಾಗ ಅದು ಒಳ್ಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರೋ ಥರನೇ ಇದೆ ವೆದರು. ಚನ್ನಪಟ್ಟಣದಲ್ಲೇ ಡ್ರಾಪ್ ಮಾಡಿ ನನ್ನನ್ನು ಅವರು ಸಪ್ರೇಟಾಗಿ ಹೋದರು. ಅದಾದಮೇಲೆ ನಾನಲ್ಲಿ ಪಾಪುಗೆ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಇಳ್ಕೊಂಡು ಪಾಪುಗೆ ಊಟ ತಿನ್ನಿಸ್ಕೊಂಡು ನಾನು ಊಟ ಮಾಡಿಕೊಂಡು ಹೊರಟೆ. ಆದರೆ ನಿಜವಾಗ್ಲೂ ಬಸ್ ಫೆಸಿಲಿಟಿ ಅಂತೂ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ನನಗೆ ನಿಜ ಬೇಜಾರಾಗುತ್ತೆ. ಫಸ್ಟೆಲ್ಲ ನಾನು ಬೆಂಗಳೂರಿಗೆ ಬರಬೇಕಂದ್ರೆ ಟಕ್ ಅಂತ ಚನ್ನಪಟ್ಟಣಕ್ಕೆ ಬರ್ತಾಯಿದ್ದೆ, ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಂದುಬಿಡ್ತಾಯಿದ್ದೆ ಬಸ್ಸಲ್ಲಿ. ಆರಾಮಾಗಿ ಆ ಕಡೆಯಿಂದನೂ ಆರಾಮಾಗಿ ಬಂದುಬಿಡ್ತಾಯಿದ್ದೆ. ನಿಜ ಇವಾಗಂತೂ ಬೆಂಗಳೂರಿಗೆ ಬಸ್ಸೇ ಸಿಗಲ್ಲ. ಬಸ್ ಬರೋದೇ ತುಂಬ ಕಮ್ಮಿ, ಅದರಲ್ಲೂ ಅಷ್ಟು ರಶ್ಶು. ಮಗುನ ಹಿಡ್ಕೊಂಡು ಬರೋದಂತೂ ಹೈಲಿ ಡಿಫಿಕಲ್ಟ್ ಆಗಿಬಿಟ್ಟಿದೆ ನನಗಂತೂ. ನಿಜ ಸಖತ್ ಬೇಜಾರಾಗ್ತಿದೆ ಈ ಬಸ್ ಫೆಸಿಲಿಟಿ ನೋಡಿ. ರಶ್ ಇದೆ ಅಂತ ಹೇಳ್ಬಿಟ್ಟು ಬಸ್ ಹತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಹೇಗೋ ರಶಲ್ಲೂ ಹೊಟ್ಟೋಗ್ಬಿಡೋಣ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಬಸ್ ಹತ್ಬಿಟ್ಟೆ. ಅಪ್ಪ ಅಲ್ಲಂತೂ ಜನಗಳು ಎಷ್ಟು ರಶ್ ಇದ್ರಂದರೆ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಆಚೆಗಡೆ ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ, ಬಟ್ ಬಸ್ ನಿಲ್ಸಿದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದ್ದು. ಮಗು ಅಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿತ್ತು. ಹಾಗೆ ನಿಂತ್ಕೊಂಡಿದ್ವಿ. ಪಾಪ ಯಾರೋ ಒಂದು ಲೇಡಿ ಮಗು ಎತ್ಕೊಂಡಿರೋರಿಗೆ ನಾನು ಸೀಟ್ ಬಿಡಬೇಕಂತೇಳಿ ಅವ್ರು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕಾಗಿದ್ದವರು. ಅವರು ಮಗು ಎತ್ಕೊಂಡಿರೋರಿಗೆ ಸೀಟ್ ಬಿಡಬೇಕಂತೇಳಿ ನಮ್ಮನ್ನ ಕರೆದ್ಬಿಟ್ಟು ಸೀಟ್ ಕೊಟ್ಟರು. ನಿಜವಾಗ್ಲೂ ಯಪ್ಪ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ಅವರಿಗೆ. ಹಾಗೆ ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೂ ಮಳೆ. ನಮ್ಮ ಮಮ್ಮಿ ಫೋನ್ ಮಾಡಿ ಹೇಳ್ತಾನೆ ಇದ್ರು, ಮಳೆ ಇದೆ ಹುಷಾರಾಗಿ ಬೇಗ ಬಂದುಬಿಡಿ ಅಂತ ಹೇಳ್ತಾನೆ ಇದ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಬಂದು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಟ್ಬಿಡೋಣಪ್ಪ ಅಂತ ಹೇಳಿ ಹೊರಟ್ಬಿಟ್ಟೆ. ಯಾಕೆಂದರೆ ನಾನು ಯಾವತ್ತೂ ಇಷ್ಟು ಮಧ್ಯಾಹ್ನದ ಮೇಲೆ ನಾನು ಹೊರಟೇ ಇಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಮಧ್ಯಾಹ್ನದ ಮೇಲೆ ಬಂದಿದ್ದು. ಇನ್ನು ಲೇಟ್ ಆಗಿಬಿಟ್ರೆ ಸಂಜೆ ಆಗಿಬಿಡುತ್ತೆ, ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಟ್ಟೆ. ಲೇಡೀಸ್ಗೆ ಬಸ್ ಟಿಕೆಟ್ ಫ್ರೀ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆಯಾ ಇಲ್ಲ ಬೇರೆ ಏನರಿಂದ ಈ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅಂತ ನಿಜ ಗೊತ್ತಾಗ್ತಿಲ್ಲ. ಆದರೆ ಒಂದು ಕಡೆ ಸರ್ವೆಯಿಂದ ನೋಡಿದ್ರೆ ಮಾಡಿರೋದು ಒಳ್ಳೇದೇ ಅಂತ ಒಂದು ಕಡೆ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಕಡೆಯಿಂದ ನೋಡೋಕ್ಕೆ ಹೋದರೆ ನಿಜವಾಗ್ಲೂ ಎಷ್ಟು ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅದೊಂದು ಬಿಟ್ಟು ನಮಗೊಂದಷ್ಟು ಫೆಸಿಲಿಟೀಸ್ ಕೊಟ್ಟು ಬೇರೆ ಕಡೆಯಿಂದ ನಮ್ಮ ಕಡೆಯಿಂದ ಎಷ್ಟು ಟ್ಯಾಕ್ಸಸ್ ತೊಗೋತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅಷ್ಟು ಟ್ಯಾಕ್ಸಸ್ ಜಾಸ್ತಿ ಆಗಿದೆ. ಒಂದು ಕಡೆ ಹೋಟೆಲ್ ಊಟಕ್ಕೆ ಹೋದ್ರೂ ಕೂಡ ನಮಗೆ 1 to ಡಬಲ್ ರೇಟ್ ಜಾಸ್ತಿ ಮಾಡಿದರೆ ಇಷ್ಟು ಟ್ಯಾಕ್ಸ್ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಫಸ್ಟೇ ತುಂಬ ಚೆನ್ನಾಗಿ ಆರಾಮಾಗಿ ಟ್ರಾವೆಲ್ ಮಾಡ್ತಾಯಿದ್ವಿ. ನಾವು ಟ್ರಾವೆಲ್ ಮಾಡಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಾವು ಟ್ರಾವೆಲ್ ಮಾಡ್ಕೊಂಬರ್ತಿದ್ವಿ. ಯಾವುದೇ ರಿಸ್ಕ್ ಇರ್ತಾಯಿಲ್ಲ, ಈ ಟೆನ್ಷನ್ ಇರ್ತಾಯಿಲ್ಲ. ಆರಾಮಾಗಿ ಬಸ್ಗಳು ಓಡಾಡ್ತಾಯಿತ್ತು. ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ವಿ. ಬಟ್ ಇವಾಗ ಫೆಸಿಲಿಟೀಸು ಕೊಟ್ಟಿದ್ದಾರೆ, ಅದರಿಂದ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾಯಿದೆ. ಹಾಗೆಯೇ ಬೇರೆ ಬೇರೆ ಎಲ್ಲ ಅದರಲ್ಲೂ ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೇ ಥರ ಕಂಟಿನ್ಯೂ ಆದರೆ ನಿಜವಾಗ್ಲೂ ಲೈಫ್ ಲೀಡ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಂತೂ ನಾನು ನೋಡಿರೋ ಪ್ರಕಾರ ನಮ್ಮ ಕೈಯಲ್ಲಿ ದುಡ್ಡು ಹೆಂಗಿರುತ್ತೋ ನಮ್ಮ ಲೈಫು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಮಗೆ ಎಷ್ಟು ಇನ್ಕಮ್ ಬರುತ್ತೆ, ನಾವು ಎಷ್ಟು ಮೇಂಟೈನ್ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಆದರೆ ನನ್ನ ಅಸಂಪ್ಷನಲ್ಲಿ ನಾನು ಅಂದ್ಕೊಂಡಿರೋ ಪ್ರಕಾರ ನೋಡಬೇಕಂದ್ರೆ ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ. ಹಳ್ಳೀಲಿ ಲೈಫ್ ಲೀಡ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಆದರೆ ಬೆಂಗಳೂರಲ್ಲಿ ಏನಂದರೆ ಒಂದು ಪಾಶ್ ಲೈಫ್ ಲೀಡ್ ಮಾಡ್ಬೋದು. ಹಾಗೆಯೇ ನಮ್ಗೆ ಏನು ಬೇಕೋ ಅದನ್ನು ತೊಗೋಬೋದು, ನಮ್ಮ ಕಣ್ಣಿಗೆ ಬೇಕಾದನ್ನು ತೊಗೊಬೋದು. ಇಲ್ಲೇ ಸಿಗುತ್ತೆ. ಅಂದರೆ ಹಳ್ಳಿಲೆಲ್ಲ ಅಷ್ಟು ಬೇಗ ನಾವು ಹೋಗಿ ತೊಗೊಳಕ್ಕಾಗಲ್ಲ ಟಕ್ ಅಂತ ಹೋಗಿ. ಇಲ್ಲೇನಂದರೆ ಕೂತಿದ್ದ ಜಾಗದಲ್ಲೇ ನಮ್ಗೆ ಏನು ಬೇಕೋ ನಮ್ಮ ಕಣ್ಣಿಗೆ ಬೇಕಾದದನ್ನು ನಾವು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡ್ಬಿಡ್ತೀವಿ. ಪ್ರತಿಯೊಂದು ಗ್ರಾಸರಿ ಐಟಮ್ಸಿಂದ ಹಿಡಿದು ಪ್ರತಿಯೊಂದನ್ನು ನಾವು ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಅಲ್ಲೇನಂದರೆ ಬರುತ್ತೆ, ಸಿಟಿ ಸೈಡ್ಗೆಲ್ಲ ಆರ್ಡ್ರ್ ಬರುತ್ತೆ, ಬಟ್ ತುಂಬ ಹಳ್ಳಿ ಸೈಡ್ಗೆಲ್ಲ ಬರಲ್ಲ ಅಲ್ವಾ. ಸೊ ಅದೊಂದು ಮೈನಸ್ ಪಾಯಿಂಟು. ಆಮೇಲೆ ಇಲ್ಲಿ ತುಂಬ ಕ್ವಾಲಿಟಿ ವೈಸ್ ಒಂದು ಕಡೆಯಿಂದಗಿಂತ ಇನ್ನೊಂದು ಕಡೆ ಕ್ವಾಲಿಟಿಲಿ ಅಲ್ಟಿಮೇಟ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಬಟ್ ಅಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಂತ ನಾನು ಅನ್ಕೊತೀನಿ. ಈ ಥರ ಒಂದಷ್ಟು ರೀಸನ್ಸ್ಗಳು ಬಿಟ್ಟರೆ ನಮ್ಮ ಹಳ್ಳಿ ಲೈಫೇ ಸೂಪರ್ ಅಂತ ನನಗನ್ಸುತ್ತೆ. ಆರಾಮಾಗಿ ನೆಮ್ಮದಿಯಾಗಿ ಜಾಸ್ತಿ ಟೆನ್ಷನ್ ಇಲ್ಲದೇ, ಫ್ರಸ್ಟ್ರೇಷನ್ ಇಲ್ಲದೇ ಆರಾಮಾಗಿ ನಾವು ದುಡಿತೀವೋ ಅದ್ರ ತಕ್ಕನಂಗೆ ನಾವು ಲೈಫ್ ಲೀಡ್ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ನಾನು ಅನ್ಕೊತೀನಿ.
ಬಟ್ ಲೈಫ್ ಲೀಡ್ ಮಾಡೋಕ್ಕೆ ಪಾಶ್ ಲೈಫ್ ಲೀಡ್ ಮಾಡ್ತೀನಿ, ನಾನು ಹಂಗಿರಬೇಕು ಹಿಂಗಿರಬೇಕು ಇದೇ ಥರ ನಾನು ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬ್ಯಾಂಗ್ಳೂರೇ ಬೆಸ್ಟ್ ಅಂತ ನನಗೂ ಅನಿಸುತ್ತೆ. ಒಂದೊಂದು ಸತಿ ಒಂದೊಂದು ಥರ ಅನಿಸುತ್ತೆ. ಬ್ಯಾಂಗ್ಳೂರು ಸೈಡ್ ಬಂದಾಗ ಇಲ್ಲಿ ಇದ್ದಿದ್ದು ನೋಡಿ, ನಾನು ಇಲ್ಲೆಲ್ಲ ಓಡಾಡಿದ್ದು ನೋಡಿ, ಪ್ರತಿ ಒಂದರಲ್ಲೂ ಈ ಕಡೆಲ್ಲ ಬಂದರೆ ಈ ಕಡೆ ಆಟೋದಲ್ಲಿ ಹೋಗ್ತಾನೆ ನಾನು ಇಲ್ಲಿ ಬಂದಿದ್ದು, ಇಲ್ಲಿ ಏನು ಮಾಡಿಸಿದ್ವಿ, ಫ್ರೆಂಡ್ಸ್ ಜೊತೆ ಬಂದಿದ್ದು, ಶಾಪಿಂಗ್ ಬಂದಿದ್ದು, ಅಪ್ಪ ಅದೆಲ್ಲ ನಂಗೆ ನೆನಪಾಗ್ತಾ ಇರೋದು. ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ರೆ ಬೆಂಗಳೂರಲ್ಲಿ ಇರಬೇಕು, ಬೆಂಗಳೂರಲ್ಲೇ ಲೈಫ್ ಲೀಡ್ ಮಾಡಬೇಕಂತ ಅನಿಸುತ್ತೆ. ಫ್ಯೂಚರಲ್ಲಿ ನೋಡಬೇಕು ಹೇಗೆ ಎಲ್ಲಿ ಏನು ಅಂತ. ಬಟ್ ಪ್ರೆಸೆಂಟು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಮನೆಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ 6:30 ಆಗೋಗಿತ್ತು. ಬಂದ್ವಿ ಅಷ್ಟೇ. ನಮ್ಮ ಮಮ್ಮಿನೂ ಕೂಡ ಪೂಜೆ ಮಾಡಿ ಎಲ್ಲ ಮುಗಿಸಿದ್ರು. ಅದಾದಮೇಲೆ ನಮ್ಮ ಮಮ್ಮಿ ಲಾಸ್ಟ್ ಟೈಮ್ ಬಂದಾಗ ಮಾವಿನಕಾಯಿ ತಂದಿದ್ರು ಊರಿಂದ. ನಾನಂತೂ ಊರಲ್ಲಿದ್ದಾಗ ಒಂದು ಮಾವಿನಕಾಯಿನೂ ತಿಂದಿಲ್ಲ, ಒಂದು ಮಾವಿನ ಹಣ್ಣು ತಿಂದಿಲ್ಲ. ಬಟ್ ಇಲ್ಲಿ ಬಂದು ಏನೋ ಗೊತ್ತಿಲ್ಲ, ತುಂಬ ಆಸೆ ಆಯಿತು ತಿನ್ಬೇಕಂತ ಹೇಳಿ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ನಮ್ಮ ಮಮ್ಮಿ ಅಡುಗೆಗೂ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ತಮ್ಮ ಈ ಥರ ಅವನಿಗೆ ಮನೆ ಡೆಕೋರೇಷನ್ ಎಲ್ಲ ಮಾಡೋದಂದರೆ ತುಂಬ ಇಷ್ಟ. ಸೊ ಬುದ್ಧನೊಂದು ವಾಲ್ ಫ್ರೇಮ್ ತೊಗೊಂಬಂದಿದ್ದ, ಅದಕ್ಕೆ ಲೈಟಿಂಗ್ಸ್ ಹಾಕೋಣ ಅಂತ ಹೇಳಿ ಲೈಟಿಂಗ್ಸ್ ಫಿಕ್ಸ್ ಮಾಡ್ತಿದ್ದ. ಈ ಲೈಟಿಂಗ್ಸು ಅಷ್ಟೇ ಅವನೇ ತೊಗೊಬಂದು ಫಿಕ್ಸ್ ಮಾಡಿರೋದು. ನಮ್ಮ ಮನೇಲಿ ನಮಗೆ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಅಂದರೆ ಇದೇನೆ. ಇದು ನೋಡ್ತಿದ್ರೆ ಏನೋ ಫುಲ್ ಮೈಂಡೆಲ್ಲ ಪೀಸ್ಫುಲ್ ಫೀಲ್ ಆಗುತ್ತೆ. ಅದೊಂದು ನಮ್ಮ ಮನೇಲಿ ಹೈಲೈಟು. ಹಾಗೆಯೇ ಇದೇನಂದರೆ ಎಲ್ಲ ಫಿಶ್ಗಳ ಕಣ್ಣು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಹಾಗೆ ಇನ್ನೊಂದು 2 ಫಿಶ್ ತಂದಿದ್ದ ನನ್ನ ತಮ್ಮ. ಅದ್ರದ್ದು ಕಣ್ಣು ಮಾತ್ರ ಫುಲ್ಲು ಒಂಥರ ಗೋಲ್ಡಿಶ್ ಆರೆಂಜ್ ಟೈಪಲ್ಲಿದ್ದೆ. ಅದೊಂದು ಹೈಲೈಟ್ ಇದರಲ್ಲಿ. ಹಾಗೆ ನಮ್ಮ ಪಾಪುಗೆ ಈ ಫಿಶ್ ಟ್ಯಾಂಕ್ ಅಂದರೆ ತುಂಬ ಇಷ್ಟ. ಊರಿಗೋದ್ರೂ ಕೇಳ್ತಾ ಇರ್ತಾನೆ, ಅಮ್ಮ ಫಿಶ್ ಫಿಶ್ ಅಂತ ಕೇಳ್ತಾ ಇರ್ತಾನೆ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಫಿಶ್ ತೋರಿಸು ಅಂತ ಕೇಳ್ತಾ ಇರ್ತಾನೆ. ಅಷ್ಟು ಇಷ್ಟಪಡ್ತಾನೆ ಇದನ್ನು.
ಗುಡ್ ಮಾರ್ನಿಂಗ್. ಇದು ಆರಿದ್ಮೇಲೆ ಕೊಡ್ತೀನಪ್ಪ, ಆಯಿತಾ? ನೀವೇ ನೋಡಿ, ಬಿಸಿ ಇದೆ. ಹೇಳ್ತಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಮ್ಮ ಮಮ್ಮಿ ಮನೆಗೆ ಬಂದಾಗ ವ್ಲಾಗ್ ಮಾಡ್ಕೋಬೇಕಂತಲೇ ಅನ್ಸಲ್ಲ, ಏನಂತಲೇ ಗೊತ್ತಿಲ್ಲ. ಬಟ್ ಬಿಫೋರ್ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಅನ್ಕೊತಿದ್ದೆ ಮಮ್ಮಿ ಮನೆಗೆ ಹೋದಾಗೂ ವ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ತುಂಬ ಸತಿ ಬಂದಿದ್ದೀನಿ ಬೆಂಗಳೂರಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ. ನಾನು ಅಷ್ಟಾಗಿ ವ್ಲಾಗ್ನ ಮಾಡ್ಕೊಂಡಿಲ್ಲ. ಹಾನೆಸ್ಟಾಗಿ ಹೇಳ್ತೀನಿ, ಯಾಕೆ ವ್ಲಾಗ್ ಮಾಡ್ಕೊಳ್ಳಲ್ಲ ಅಂದರೆ, ನಾನು ಏನು ಕೆಲಸನೇ ಮಾಡಲ್ಲ, ಏನು ಮಾಡ್ತೀನಿ, ಏನು ತೋರ್ಸೋಕ್ಕಾಗುತ್ತೆ. ಸುಮ್ಮನೆ ಫೋನ್ ನೋಡ್ಕೊಳ್ಳೋದು, ಮಗು ನೋಡ್ಕೊಳ್ಳೋದು, ಊಟ ಮಾಡೋದು, ಇಷ್ಟೇ ಮಾಡ್ತೀನಲ್ವ. ಸೊ ಏನು ಮಾಡ್ಕೊಳಕ್ಕಿಲ್ಲ ಅಂತೇಳಿನೇ ನಾನು ಇಷ್ಟು ದಿನ ಬಂದಾಗೆಲ್ಲ ವ್ಲಾಗ್ ಮಾಡ್ಕೊಂಡಿಲ್ಲ. ಇವಾಗ ಆಚೆ ಹೋಗ್ತಾ ಇದ್ದೀವಿ, ಸೊ ಹಾಗೇನೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆಚೆ. ನನ್ನ ಮಗನ ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ರೆ ಅಂತೂ ಅವನಿಗೆ ಒಂಥರ ಅವರ ಅಜ್ಜಿ, ಅವ್ರ ತಾತ, ಅವ್ರ ಮಾಮ, ಅವ್ರ ಚಿಕ್ಕಿ ಎಲ್ಲರ ಪ್ರೀತಿನೂ ಮುದ್ದು ಎಲ್ಲ ಜಾಸ್ತಿಯಾಗಿ ಹೇಳಿದ ಮಾತೇ ಕೇಳಲ್ಲ, ಆ ಥರ ಆಗ್ಬಿಡ್ತಾನೆ ಇಲ್ಲಿ ಬಂದರೆ. ನಮ್ಮ ಮನೇಲಿ ಅವ್ನಿಗೆ ಬೈಯೋಕ್ಕೂ ಬಿಡಲ್ಲ, ಹೊಡೆಯೋಕ್ಕಂತೂ ಬಿಡೋದೇ ಇಲ್ಲ, ಅಷ್ಟು ಮುದ್ದು ಮಾಡ್ತಾರೆ ಅವ್ನಿಗೆ. ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಅದರಿಂದ ಆಚೆ ಹೋಗೋಕ್ಕಾಗಿಲ್ಲ. ಸರಿ ಅಂತ ಹೇಳಿ ಮಳೆ ನಿಂತಮೇಲೆ ಹೋಗೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಬೇರೆ ಏನಾದರೂ ಪೆಂಡಿಂಗ್ ಕೆಲಸ ಇದ್ದರೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪಾಪುನ ಮಲಗಿಸ್ಬಿಟ್ಟು ಸ್ವಲ್ಪ ಐರನ್ ಮಾಡೋದಿತ್ತು, ಬಟ್ಟೆನೆಲ್ಲ ಐರನ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಐರನ್ ಮಾಡೋದಂದರೆ ಭಯ, ಏಕೆಂದರೆ ಎಲ್ಲಿ ಬಟ್ಟೆ ಸುಟ್ಟೋಗ್ಬಿಡುತ್ತೋ, ಹೀಟ್ ಸ್ವಲ್ಪ ಜಾಸ್ತಿ ಆದ್ರೂ ಅಂತ ಸ್ವಲ್ಪ ಆ ಥರ ಕಾನ್ಷಿಯಸ್ನೆಸ್ ಜಾಸ್ತಿ ನನಗೆ. ಫಸ್ಟು ಅಷ್ಟೇ ಆಫೀಸ್ಗೆ ಏನಾದರೂ ಎಮರ್ಜೆನ್ಸಿಗೆ ಐರನ್ ಬೇಕಿದ್ರೆ ಮಾತ್ರನೇ ಮಾಡ್ಕೊತಾ ಇದ್ವಿ, ಬಟ್ ಮಿಕ್ಕಿದ್ನೆಲ್ಲ ಶಾಪ್ಗೆ ಕೊಟ್ಬಿಡ್ತಿದ್ವಿ. ನನಗೆ ಯಾವಾಗ ಐರನ್ ಮಾಡೋದಕ್ಕೆ ಭಯ ಸ್ಟಾರ್ಟ್ ಆಗಿದ್ದಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ, ಸ್ಕೂಲ್ ಟೈಮಲ್ಲಿ ಅದು. ಆ್ಯಕ್ಚುಲಿ ಆವತ್ತು ಸಂಡೇ, ನೆಕ್ಸ್ಟ್ ಡೇ ಮಂಡೇ ಸ್ಕೂಲ್ಗೆ ಹಾಕೊಂಡು ಹೋಗಬೇಕು. ಸಂಡೇ ಬೇರೆ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು, ಕೊಡೋದು ಮರ್ತೋಗ್ಬಿಟ್ಟು ಕೊಟ್ಟಿರಲಿಲ್ಲ ಅಲ್ವಾ. ಸೊ ಮನೇಲೇ ಮಾಡೋಣ ಅಂತೇಳಿ ಮಾಡೋಕ್ಕೆ ತೊಗೊಂಡೆ. ನನ್ನ ತಮ್ಮಂದು ಪಾಪ ಅದು ಪ್ಯಾಂಟು ಜೋಬೆ ಸುಟ್ಟೋಯ್ತು, ತುಂಬ ಹೀಟೇನೋ ಆಗಿ. ಅವಾಗಿಂದ ನಾನು ಮುಟ್ಟಕ್ಕೆ ಭಯ ಪಡ್ತೀನಿ. ಬಟ್ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ, ಯಾಕೆಂದರೆ ಆಟೋಮೆಟಿಕ್ ಅದೆಲ್ಲ ಆಫ್ ಆಗುತ್ತಲ್ವ ತುಂಬ ಜಾಸ್ತಿ ಹೀಟ್ ಆದರೆ. ಸೊ ಅದರಿಂದ ನಾನು ಆರಾಮಾಗಿ ಮಾಡ್ತೀನಿ. ಸಂಜೆ ಆದ್ರೂ ಮಳೆ ನಿಂತಿಲ್ಲ, ಮಳೆ ಬರ್ತಾನೆ ಇತ್ತು, ಅದರಿಂದ ನಾನೇ ಹೊರಟೆ. ಆ್ಯಕ್ಚುಲಿ ಹಿಂದಿನ ದಿವಸನೇ, ಅಂದರೆ ನಾನು ಬಂದಿದ್ದ ದಿವಸನೇ ನಮ್ಮ ಪಾಪಗೆ ಹೋಗಿ ಬಟ್ಟೆ ತೊಗೊಬಂದ್ಬಿಟ್ಟಿದ್ವಿ, ನಾನು ನಮ್ಮ ಮಮ್ಮಿ ಹಾಗೆ ನಮ್ಮ ಪಾಪ ಹೋಗಿ ತಂದಿದ್ವಿ. ಅದಕ್ಕೆ ಮ್ಯಾಚಿಂಗ್ಗೆ ಅಂತಲೇ ನಮ್ಮ ಹಸ್ಬೆಂಡ್ಗೆ ಹುಡುಕ್ತಾ ಇದ್ದೀನಿ, ಎಲ್ಲೋದ್ರೂ ಸಿಗ್ತಾನೆ ಇಲ್ಲ ನನಗೆ. ನಾನು ಹುಡುಕ್ತಿದ್ದು ಸಿಗ್ತಾನೆ ಇರಲಿಲ್ಲ. ಫಸ್ಟ್ ತೊಗೊಳ್ತಿರೋ ಥರ ಇರುತ್ತೆ ಅಂತ ಅಂದ್ಕೊಂಬಂದೆ, ಬಟ್ ಸ್ವಲ್ಪ ಪ್ಯಾಟ್ರನ್ಸ್ ಎಲ್ಲ ಚೇಂಜ್ ಆಗಿದ್ದರಿಂದ ಸ್ವಲ್ಪ ಹುಡ್ಕೋದು ಜಾಸ್ತಿನೇ ಆಗೋಯ್ತು. ಹಾಗೆಯೇ ಬಂದೆ, ಮನೆ ಹತ್ರ ನೋಡ್ರಿ ಇಷ್ಟು ಚೆನ್ನಾಗಿರೋ ಶಾಪ್ ಇದೆ, ಇದನ್ನು ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋದ್ನಲ್ಲಪ್ಪ ಅಂತ ಅಂದ್ಕೊಂಡು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೆ. ಬಟ್ ಇಲ್ಲಂತೂ ವೈಡ್ ರೇಂಜ್ ಕಲೆಕ್ಷನ್ಸ್ ಇದೆ, ನಿಜವಾಗೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಯಪ್ಪ ಇನ್ಮೇಲೆ ಇಲ್ಲೇ ತೊಗೋಬೇಕು, ಇಲ್ಲೆಲ್ಲ ಬಿಟ್ಬಿಟ್ಟು ಎಲ್ಲೆಲ್ಲೋ ಸುಮ್ಮನೆ ಹೋಗಿ ಎಷ್ಟು ದೂರ ಹೋಗಿ ತೊಗೊಂಬರ್ತೀವಿ ಅಂತ ಹೇಳಿ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದೆ. ಅದಾದಮೇಲೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ನೈಟ್ ಆಗೇ ಬಿಡ್ತು. ಅದಾದಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದೆ. ನಾನು ಅವಾಗಲೇ ನನ್ನ ಡ್ರೆಸ್ನ ನಾನು ಐರನ್ ಮಾಡಿರಲಿಲ್ಲ, ಜಸ್ಟ್ ಒಂದು ಈ ಶರ್ಟ್ ಮಾತ್ರ ಐರನ್ ಮಾಡ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದನ್ನು ಐರನ್ ಕೊಡೋಣ ಅಂತೇಳಿ ಐರನ್ ಶಾಪ್ಗೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. ಅದನ್ನು ಈಸ್ಕೊಂಬರಕ್ಕೆ ನಾನೇ ಹೋದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲ ಹುಡುಗ ಹೋಗಬೇಕು, ಹುಡುಗಿ ಹೋಗ್ಬಾರ್ದು ಆ ಥರ ಎಲ್ಲ ಏನಿಲ್ಲ. ನಮ್ಮ ಫ್ರೀಡಮ್, ನಾವು ಆರಾಮಾಗಿ ನಾವು ಹೆಂಗೆ ಬೇಕಾದ್ರೂ ಇರ್ಬೋದು. ಅದೊಂದು ಬ್ಲೆಸ್ ನಮಗೆ. ಆರಾಮಾಗಿ ನಮ್ಮ ಪಾಡನ್ನು ನಾವು ಹೆಂಗೆ ಬೇಕೋ ಹಂಗೆ ನಮ್ಮ ಲೈಫ್ನ ಲೀಡ್ ಮಾಡೋ ಥರ ಒಂದು ಫ್ರೀಡಮ್ನ ನಮಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ತಂಗಿನ ಹುಡುಗನ ಥರನೇ ಬೆಳೆಸಿದ್ದಾರೆ. ಇನ್ನೊಂದು ಮನೆಯಲ್ಲಿ ನನ್ನ ತಮ್ಮಂದಿರಿಗೂ ನಮಗಾಗಲಿ ಪಾರ್ಶಾಲಿಟಿ ಅಂತೂ ಇಲ್ಲ, ಹುಡುಗ ಹುಡುಗಿ ಅನ್ನೋ ಪಾರ್ಶಾಲಿಟಿ ಅಂತೂ ನಮ್ಗೆ ಯಾವತ್ತೂ ಮಾಡಿಲ್ಲ. ಇನ್ನು ಅವ್ರಿಗಿನ ಜಾಸ್ತಿ ನಮ್ಮನ್ನೇ ಗಂಡು ಮಕ್ಳ ಥರ ನೋಡ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಹಸ್ಬೆಂಡ್ ಮನೇಲೂ ಕೂಡ ಹಾಗೇನೆ, ನೀನು ಇದು ಮಾಡಬೇಡ, ಅದು ಮಾಡಬೇಡ, ಇದೇ ಮಾಡಬೇಕು, ಅದೇ ಮಾಡಬೇಕು ಅನ್ನೋ ಯಾವ ರಿಸ್ಟ್ರಿಕ್ಷನು ಇಲ್ಲ. ನಿಜವಾಗ್ಲೂ ಅದ್ರಲ್ಲಿ ನಂಗೆ ತುಂಬಾ ಲಕ್ಕಿ ಅಂದರೆ ಲಕ್ಕಿ ಅಂತಲೇ ಹೇಳ್ಕೊತೀನಿ. ಹಾಗೆಯೇ ನನ್ನ ಸಪೋರ್ಟಿವ್ ಆಗಿ ನನ್ನ ಪೇರೆಂಟ್ಸ್ ಕೂಡ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ತುಂಬಾ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಶೇರ್ ಮಾಡ್ಕೊತೀನಿ. ಹೋಗೋಣ? ಅಜ್ಜಿ ಕೇಳು, ರೆಡಿ ಆಯ್ತಾ ಅಜ್ಜಿ ಅಂತ. ಏನಪ್ಪ ಟೈಮ್ ಆಯ್ತಾ? ಮನೆಯಿಂದ ಬಸ್ ಸ್ಟಾಪ್ಗೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಬಸ್ ಬರೋದಿದ್ದು 10:15ಗೆ ಅನ್ಕೊತೀನಿ, 10:15ಗೆ. ಬಟ್ ನಾವು 9:30ಗೆ ಬಂದುಬಿಟ್ವಿ. ಯಾಕಂದರೆ ಇನ್ ಟೈಮ್ಗೆ ಹೋಗಿ ಅಲ್ಲಿರೋದು ಒಳ್ಳೇದಂತ ಹೇಳಿ ಬೇಗನೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಹಸ್ಬೆಂಡು ಊರಿಂದ ಡೈರೆಕ್ಟಾಗಿ ಬಸ್ ಸ್ಟಾಪ್ಗೆ ಬಂದಿದ್ರು. ಇದು ಬಂದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನು, ಅಲ್ಲೇ ಬಸ್ಗಳು ಬರುತ್ತಲ್ವ, ಸೊ ಆ ಸ್ಟಾಪಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈ ಮೆಟ್ರೋ ಸ್ಟೇಷನಲ್ಲಿ ಆಲ್ಮೋಸ್ಟ್ 3 ಇಯರ್ಸ್ ನಾನು ಟ್ರಾವೆಲ್ ಮಾಡಿದ್ದೀನಿ. ಎವ್ರಿ ಡೇ ನಮ್ಮ ಡ್ಯಾಡಿ ಬಂದು ಡ್ರಾಪ್ ಮಾಡೋರು, ಮತ್ತು ಈವ್ನಿಂಗ್ ಬಂದು ಪಿಕಪ್ ಮಾಡೋರು. ಇದ್ದೇ ಒಂದು ಆಲ್ಮೋಸ್ಟ್ 3 ಇಯರ್ಸ್ ನಡೆದಿದೆ. ಇವಾಗ ಇಲ್ಲಿ ಬಂದು ಅದನ್ನೆಲ್ಲ ರೀಕಾಲ್ ಮಾಡ್ಕೊತಾ ಇದ್ದರೆ ಏನೋ ಒಂಥರ ನಾನು ಇಲ್ಲಿ ಬಂದು ಓಡಾಡ್ತಿದ್ನ ಡೈಲಿ, ಇಲ್ಲಿ ಕೆಲಸಕ್ಕೆ ಅಂತ ಹೋಗ್ತಿದ್ನ ಅಂತಲೇ ಅನಿಸುತ್ತೆ. ಇದನ್ನೆಲ್ಲ ಯಾಕೆ ನಾನು ಇಷ್ಟೊಂದು ಸರ್ಪ್ರೈಸಿಂಗಾಗಿ ಫೀಲ್ ಮಾಡ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಒಂದು 25-26 ಇಯರ್ಸಿಂದ ನಾನು ಬೆಂಗಳೂರಲ್ಲೇ ಇದ್ದೆ. ಇವಾಗ ರೀಸೆಂಟಾಗಿ ಮದುವೆ ಆದಮೇಲೆ ನಾನು ಹಸ್ಬೆಂಡ್ ಮನೇಲಿ ಊರಲ್ಲಿರೋದು. ಅದರಿಂದ ಇಲ್ಲಿಗೆ ಬಂದಾಗೆಲ್ಲ ನಂಗೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಾನು ಫೀಲ್ ಮಾಡಿಕೊಂಡು ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಒಂದೊಂದು ಇನ್ಸಿಡೆಂಟ್ನು ಕೂಡ ನಾನು ರೀಕಾಲ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಿರ್ತೀನಿ ಅಷ್ಟೇ. ಇನ್ನೊಂದು ಇಲ್ಲಿ ಆಪೋಸಿಟಲ್ಲಿ ಕಾಣಿಸ್ತಿರೋ ರೋಡು ನನಗಂತೂ ತುಂಬ ಸ್ಪೆಷಲ್ಲು. ಯಾಕಂದರೆ ಎವ್ರಿ ಟೈಮ್ ಈ ಥರ ಮಳೆ ಟೈಮಲ್ಲೆಲ್ಲ ಆಫೀಸ್ ಬಿಟ್ಟಾಗ ನಮ್ಮ ಡ್ಯಾಡಿ ಮಳೆ ಟೈಮಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನೇ ನಡ್ಕೊಂಡು ಹೋಗ್ತಾಯಿದ್ದೆ ಆಟೋಗೆ ಅಂತೇಳಿ. ಆ ಟೈಮಲ್ಲಿ ಆ ಫುಟ್ಪಾತ್ ಮೇಲೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿರ್ತಿತ್ತು. ಆ ಕಟ್ಟೆ ಮೇಲೆ ನಡ್ಕೊಂಡು ಚಿಕ್ಕ ಹುಡುಗಿ ಥರ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ನಾನು ಹೋಗ್ತಾಯಿದ್ದೆ. ಅದೊಂದು ನಂಗೆ ಮೆಮೊರಬಲ್ಲು. ನಾನು ಸುಮ್ಮನೆ ಆದರೂ ಅದನ್ನು ನೆನೆಸ್ಕೊತಾ ಇರ್ತೀನಿ ಯಾವಾಗ್ಲೂ. ಅದಾದಮೇಲೆ ಎಕ್ಸಾಕ್ಟ್ ಟೈಮ್ಗೆ ನಾವು ಬುಕ್ ಮಾಡಿದ್ದು ಬಸ್ ಬಂತು. ಆ್ಯಕ್ಚುಲಿ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ, ಯಾಕಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಹಾಗೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅಷ್ಟೇ, ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ಆ್ಯಂಡ್ ನಿಮ್ಮ ಹತ್ರನೇ ತಾನು ನಾನು ಶೇರ್ ಮಾಡ್ಕೊಬೇಕು. ಹಾಗೆ ಮುಂದೆ ನೀವೇ ನೋಡ್ತೀರಾ ನಾವೆಲ್ಲಿ ಹೋಗಿದ್ದೀವಿ ಅಂತ. ಹಾಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು. ಆರಾಮಾಗಿ ನಾವು ನೈಟು ಟ್ರಾವೆಲ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾವು ಎಲ್ಲಿ ಹೋದ್ವಿ, ಯಾಕೆ ಹೋದ್ವಿ ಅನ್ನೋದನ್ನೆಲ್ಲ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಅದರಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ
ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್. ಹಾಯ್ ಮಾಡಿ ಮಮ್ಮಿ. ಎಲ್ಲಿಗೆ ಹೋಗ್ತೀವಿ? ಏನ್ ಬೇಕು? ಇನ್ನೊಂದ್ಸತಿಗೆ ಹೇಳು, ಏನ್ ಬೇಕು? ಅಯ್ಯೋ ಬಂಗಾರಿ ನೀನು. ಬಾ ಜಶು, ಯಶ್ಮಾ ಬಾ, ದುಗ್ಕೋತೀನಿ ಬಾ ನಾನು. ಇನ್ನೇನು ಬೇಕು? ಇನ್ನೇನು ಬೇಕು? ಅಜ್ಜಿ ಹತ್ರ ಹೋಗ್ತೀಯಾ? ಹೋಗು. ಜಶು ಏಯ್ ಕಣ್ಣೆ ನಾಡ್ತೀಯ ಜಶು, ಭಯ ಆಗುತ್ತೆ. ಜಶು ಎಲ್ಗಪ್ಪ? ಅವನೆಲ್ಲೂ ಇರ್ತಾಯಿಲ್ಲ, ಹಿಂಗೆ ಓಡಾಡ್ತಾ ಇದ್ದಾನೆ ಅವನು. ಸಿಟ್. ಯಾವುದು ಅದು ಆನ್ ಆಗಲ್ಲ. ಅಲ್ಲಿ ನೋಡು ಜಶು, ಜೋರಾಗಿ ಇಚ್ಬೋದು. ಐ ಜಶು ಜಶು ಬಿದ್ದೋಗುತ್ತೆ ಮಗನೆ. ಚಿಕ್ಕ 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 ಹಂಗೆಲ್ಲ ತೆಗಿಬಾರ್ದು, ಬಿಡು. ಚಿಕ್ಕ 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 ಯಾರದು? ಚಿಕ್ಕು. ಯಾಕೆ ಚಿಕ್ಕು? ಏನು? ಯಾಕೆ ಅಲ್ಲಿ ಅಲ್ಲಿ ಬಿದ್ದೋಗ್ತೀಯಾ? ಅಲ್ಲಿ ಬಿದ್ದೋಗ್ತೀಯಾ? ನಿಧಾನ ಓದ್ತೀಯಾ? ತಿನ್ನಿಲ್ಲಿ ಚಿಪ್ಸು. ನಂಗೊಂದು ಸ್ವಲ್ಪ ಕೊಡಾಯ್ತು, ನಂಗೊಂದು ಸ್ವಲ್ಪ ಕೊಡು. ಎದೊಳ್ಳ ಏನು?